ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಮಾರ್ನಿಂಗಿಂದನೇ ವ್ಲಾಗ್ನ ಮಾಡ್ತಾ ಇದ್ದೀನಿ. ಬಿಕಾಸ್ ಇವತ್ತು ಬಂದು ಅಮಾವಾಸ್ಯೆ ಇದೆ ಅಲ್ವಾ. ಅಂದರೆ ಇದು ಬಂದು ಶಿವರಾತ್ರಿ ಆದಮೇಲೆ, ಶಿವರಾತ್ರಿ ಮುಗಿದ ಮೇಲೆ ಬರುವಂಥ ಅಮಾವಾಸ್ಯೆ ಆಗಿರೋದ್ರಿಂದ ಚೆನ್ನಾಗಿ ಅಂತಂದರೆ ಅತ್ಯಂತ ಅದ್ಭುತವಾದ ಅಮಾವಾಸ್ಯೆ ಅಂತಲೇ ಹೇಳ್ಬೋದು. ಅಂದರೆ ನೀವು ಯಾವುದೇ ಒಂದು ಇವತ್ತು ಪರಿಹಾರಗಳನ್ನ, ಚಿಕ್ಕ ಚಿಕ್ಕ ಪರಿಹಾರಗಳಾಗಿರಬಹುದು, ಹಾಗೆಯೇ ಚಿಕ್ಕ ಚಿಕ್ಕ ತಂತ್ರಗಳನ್ನ ಇವತ್ತು ನೀವು ಮಾಡ್ಕೊಳ್ಳೋದ್ರಿಂದ ನಿಜವಾಗ್ಲೂ ಬೇಗನೆ ಅತಿ ಶೀಘ್ರವಾಗಿ ನಿಮಗೆ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು. ಅದು ಅಲ್ಲದೆ ಗಾಯ್ಸ್, ಏನಂದರೆ ಈ ಶುಕ್ರವಾರ ಆಗಿರಬಹುದು, ಇಲ್ಲ ಮಂಗಳವಾರ ಆಗಿರಬಹುದು, ಇಲ್ಲಾಂತಂದರೆ ಗುರುವಾರ ಆಗಿರಬಹುದು, ಈ ದಿನಗಳಲ್ಲಿ ಅಮಾವಾಸ್ಯೆ ಬಂದರೆ ಅತಿ ಬೇಗನೆ ನಿಮಗೆ ಶೀಘ್ರವಾಗಿ ಫಲನ ಕೊಡುತ್ತೆ. ಆಯಿತಾ? ಅಂದರೆ ಏನಕ್ಕಪ್ಪ ಅಂತ ನೀವು ಕೇಳ್ಬೋದು. ಇದು ಬಂದು ಲಕ್ಷ್ಮೀ ವಾರ ಅಲ್ವಾ. ಇವತ್ತು ಬಂದು ಶುಕ್ರವಾರ ಲಕ್ಷ್ಮೀ ವಾರ ಆಗಿರೋದ್ರಿಂದ ಮತ್ತೆ ಮಹಾಲಕ್ಷ್ಮಿ ನಿಮಗೆ ಬೇಗನೆ ಹೊಲಿತಾಳೆ. ಹಾಗೆಯೇ ಯಾವುದೇ ಒಂದು ಕೆಟ್ಟ ದುಷ್ಟ ಶಕ್ತಿಗಳು ನಿಮ್ಮ ಮನೆಯಲ್ಲಿ ಇದ್ರೂ ಕೂಡ ಅದಕ್ಕೆ ಅಂದರೆ ಬೇಗನೆ ನಿಮಗೆ ಅದು ಹೊರಗಡೆ ಹೋಗಿ ನಿಮ್ಮ ಮನೆಗೆ ಒಂದು ಪಾಸಿಟಿವಿಟಿ ಅನ್ನೋದು ಎಂಟ್ರಿ ಕೊಡುತ್ತೆ. ಆಯಿತಾ? ಅದು ಯಾವ ರೀತಿ ಅಂತ ನೀವು ಕೇಳ್ಬೋದು. ಇವತ್ತು ಬಂದು ನಾನು ಹೇಳುವಂಥ ಪರಿಹಾರ ಹಾಗೆಯೇ ತಂತ್ರ ಆಗಿರ್ಬೋದು, ಇದನ್ನು ತಂತ್ರಶಾಸ್ತ್ರದಲ್ಲಿ ನಿಮಗೆ ತಿಳಿಸ್ಕೊಟ್ಟಿರುವಂಥದ್ದು. ಈ ಪರಿಹಾರನ ನೀವು ಇವತ್ತೇ ಮಾಡ್ಕೊಳ್ಬೇಕು ಆಯ್ತಾ. ಸಂಜೆ ಒಳಗಡೆ ನೀವು ಮಾಡ್ಕೊಳ್ಬಹುದು. ಇದನ್ನ ನಾನು ಇವತ್ತು ಹೇಳುವಂತ ಪರಿಹಾರ ಬಂದು ಕಲ್ಲುಪ್ಪಿನಿಂದ ಮಾಡುವಂತ ಪರಿಹಾರ. ನಿಮ್ಗೆ ಗೊತ್ತು, ಕಲ್ಲುಪ್ಪಿನಿಂದ ಮಾಡುವಂತ ಪರಿಹಾರಗಳು ಬೇಗನೆ ಅತಿ ಶೀಘ್ರವಾಗಿ ಫಲನ ಕೊಡುತ್ತೆ ಅಲ್ವಾ. ಈ ದೃಷ್ಟಿ ದೋಷಗಾಗಿರ್ಬೋದು, ದೃಷ್ಟಿ ನಿವಾರಣೆಗಾಗಿರಬಹುದು, ಇದೆಲ್ಲದಕ್ಕೂ ಕಲ್ಲುಪ್ಪನ ಯೂಸ್ ಮಾಡ್ತೀವಿ. ಅದು ಅಲ್ಲದೆ ಮಾತೆ ಮಹಾಲಕ್ಷ್ಮಿಗೆ ಕಲ್ಲುಪ್ಪು ಅನ್ನೋದು ತುಂಬಾನೇ ಪ್ರಿಯವಾದದ್ದು. ಮಾತೆ ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದು, ಹಾಗೆಯೇ ಕಲ್ಲುಪ್ಪು ಕೂಡ ಸಮುದ್ರದಲ್ಲಿ ಉದ್ಭವವಾಗಿರೋದ್ರಿಂದ ಮಾತೆ ಮಹಾಲಕ್ಷ್ಮಿಯ ಸೋದರಿ ಅಂತಾನೆ ಹೇಳ್ಬೋದು ಕಲ್ಲುಪ್ಪನ. ಆಯ್ತಾ? ಹಾಗಾಗಿ ಮಾತೆ ಮಹಾಲಕ್ಷ್ಮಿಗೆ ತುಂಬಾನೇ ಪ್ರಿಯವಾದದ್ದು. ಅದು ಅಲ್ಲದೆ ನಾನು ಆಗ್ಲೇ ಹೇಳ್ದಂಗೆ ಕಲ್ಲುಪ್ಪಿನಿಂದ ಮಾಡುವಂತ ಪರಿಹಾರಗಳು ಅತಿ ಬೇಗನೆ ಶೀಘ್ರವಾಗಿ ನಿಮಗೆ ಫಲನ ಕೊಡುತ್ತೆ. ಹಾಗೆಯೇ ಇದು ಯಾವುದೇ ಕಾರಣಕ್ಕೂ ನಿಮಗೆ ಕಲ್ಲುಪ್ಪಿನಿಂದ ಮಾಡುವಂತ ಪ್ರಯೋಗಗಳಿಗೆ ಯಾವತ್ತೂ ಕೂಡ ಫೇಲ್ಯೂರ್ ಆಗಿಲ್ಲ ಇವತ್ತಿನವರೆಗೂ. ಆಯ್ತಾ? ಸೊ ಹಾಗಾಗಿ ಕಲ್ಲುಪ್ಪಿನಿಂದ ನಾನು ಹೇಳುವಂತ ಈ ಒಂದು ಚಿಕ್ಕ ಪರಿಹಾರನ ನೀವು ನಿಮ್ಮ ಮನೆಯ ಮುಖ್ಯ ದ್ವಾರದಲ್ಲಿ ಮಾಡಿದ್ರೆ ನಿಜವಾಗ್ಲೂ ತುಂಬಾನೇ ಅಂತಂದರೆ ನಿಮ್ಮ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟ ದುಷ್ಟಶಕ್ತಿ ಇದ್ದರೆ ಅದು ನಿಜವಾಗ್ಲೂ ಖಂಡಿತವಾಗ್ಲೂ ಹೊರಗಡೆ ಹೋಗುತ್ತೆ. ಯಾಕೆ ಅಂತಂದರೆ ಈ ಅಮಾವಾಸ್ಯೆಗಳಲ್ಲಿ ಗಾಯ್ಸ್ ಏನಂದರೆ ಕೆಟ್ಟ ಶಕ್ತಿಗಳು ಸಂಚಾರ ಜಾಸ್ತಿ ಇರುತ್ತೆ. ಈ ಅಮಾವಾಸ್ಯೆ ಆಗಿರ್ಬೋದು, ಹುಣ್ಣಿಮೆ ಆಗಿರಬಹುದು, ಈ ದಿನಗಳಲ್ಲಿ ಕೆಟ್ಟ ಸಂಚಾರ ಜಾಸ್ತಿ, ಕೆಟ್ಟ ಶಕ್ತಿಗಳ ಸಂಚಾರ ಜಾಸ್ತಿ ಇರೋದ್ರಿಂದ ಈ ರೀತಿ ಒಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ನಾವು ಮಾಡ್ಕೊಳ್ಬೇಕು. ಅದು ಅಲ್ಲದೆ ಮನೆ ಮುಖ್ಯ ದ್ವಾರದಲ್ಲೇ ಅಲ್ವಾ, ಒಂದು ಒಳ್ಳೇದಾಗ್ಲಿ ಒಂದು ಕೆಟ್ಟದಾಗ್ಲಿ ಮನೆ ಮುಖ್ಯ ದ್ವಾರದಿಂದನೇ ಒಳಗಡೆ ಬರೋದ್ರಿಂದ ಈ ರೀತಿ ಒಂದು ಚಿಕ್ಕ ಪುಟ್ಟ ತಂತ್ರಗಳನ್ನ ಮಾಡ್ಕೊಂಡ್ರೆ ಅತಿ ಬೇಗ ನಿಮಗೆ ಶೀಘ್ರವಾಗಿ ಫಲನ ಕೊಡುತ್ತೆ. ಈಗ ನೀವು ಎಲ್ಲೆಲ್ಲ ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿರ್ತೀರಾ, ಏನೋ ಒಂದು ತುಳಿದಿರ್ತೀರಾ ಅಂತ ಅನ್ಕೊಳ್ಳಿ. ಇಲ್ಲ ಅಂತಂದ್ರೆ ಯಾವುದೋ ಒಂದು ಪದಾರ್ಥನ ನೀವು ಮನೆಗೆ ತಗೊಂಡು ಬಂದಿರ್ತೀರಾ. ಈ ಕೆಟ್ಟ ಶಕ್ತಿಗಳು ತುಳಿದಿರ್ತೀರಲ್ಲ, ಕಾಲಲ್ಲಿ ಆಗಿರಬಹುದು, ತುಳಿದಿರ್ತೀರಲ್ವ ಓಡಾಡ್ಬೇಕಾದ್ರೆ, ಅದು ನಿಮ್ಮ ಜೊತೆ ಬರ್ಬೋದು. ಇಲ್ಲ ನೀವು ತಗೊಂಡ್ಬರೋ ಪದಾರ್ಥಗಳ ಜೊತೆನೆ ಬರ್ಬೋದು ಕೆಟ್ಟ ಶಕ್ತಿಗಳು ಅಲ್ವಾ. ಯಾವ ರೀತಿ ಕೆಟ್ಟ ಶಕ್ತಿಗಳು ಮನೆ ಒಳಗಡೆ ಪ್ರವೇಶ ಮಾಡುತ್ತೆ ಅಂತ ಹೇಳಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ಬೇಕು ಅಂತಂದ್ರೆ, ಈ ರೀತಿ ಮನೆಯ ಮುಖ್ಯ ದ್ವಾರದಲ್ಲಿ ನಾವು ಈ ರೀತಿ ಚಿಕ್ಕ ಪುಟ್ಟ ತಂತ್ರಗಳನ್ನ, ಪರಿಹಾರಗಳನ್ನ ನಾವು ಮಾಡ್ಕೊಳ್ಳೋದ್ರಿಂದ, ಅದು ಬಂದು ಅಮಾವಾಸ್ಯೆ ದಿನನೇ ಮಾಡ್ಕೊಳ್ಳೋದ್ರಿಂದ, ಅದು ಇವತ್ತು ಶುಕ್ರವಾರ ಬೇರೆ ಅಲ್ವಾ. ಸೊ ಹಾಗಾಗಿ ಇವತ್ತೇ ನೀವು ಈ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ಅತಿ ಬೇಗನೆ ಶೀಘ್ರವಾಗಿ ನಿಮಗೆ ಫಲನ ಕೊಡುತ್ತೆ. ಕೆಟ್ಟ ಶಕ್ತಿಗಳು ಇನ್ನು ಹೊರಗಡೆ ಹೋದ್ರೆ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅಂತೂ ನಿಮಗೆ ಸಿಗುತ್ತೆ ಅಲ್ವಾ. ಎಲ್ಲರಿಗೂ ಕೂಡ ಒಳ್ಳೇದಾಗಿ ಆಗುತ್ತೆ. ಹಾಗೆಯೇ ಹಣಕಾಸಿನ ಸಮಸ್ಯೆನಲ್ಲಿ ಏನಾದರೂ ನೀವು ಬಳಲ್ತಾ ಇದ್ರೆ ಅದಕ್ಕೂ ಕೂಡ ಈ ಒಂದು ತಂತ್ರ ಬಂದು ತುಂಬಾನೇ ಉಪಯುಕ್ತವಾಗಿದೆ. ಆಯ್ತಾ? ಹಾಗೆಯೇ ದೃಷ್ಟಿ ದೋಷಗಳಾಗಿರಬಹುದು, ಈಗ ನಿಮ್ಮ ಮನೆ ಮೇಲೆ ಜನಗಳ ಕಣ್ಣು ಬೀಳುತ್ತೆ ಅಂತ ಅನ್ಕೊಳ್ಳಿ. ಆಯ್ತಾ? ಈ ಜನಗಳ ಕೆಟ್ಟ ದೃಷ್ಟಿ ಬಿದ್ದರೆ ಗಾಯ್ಸ್ ನಿಜವಾಗ್ಲೂ ಮನೆ ಅನ್ನೋದು ಉದ್ಧಾರ ಆಗಲ್ಲ. ಸೊ ಆ ಥರ ಕೆಟ್ಟ ದೃಷ್ಟಿ ಆಗಿರಬಹುದು, ಜನಗಳ ನರದೃಷ್ಟಿ ಆಗಿರಬಹುದು, ಈ ರೀತಿ ಜನಗಳ ಕೆಟ್ಟ ದೃಷ್ಟಿ ಆಗಿರಬಹುದು, ಈ ರೀತಿ ಯಾವುದೇ ಒಂದು ದೃಷ್ಟಿ ಇದ್ರೂ ಕೂಡ ಅದಕ್ಕೆ ಬೇಗನೆ ಇದು ಅತಿ ಶೀಘ್ರವಾಗಿ ನಿಮಗೆ ರಿಸಲ್ಟನ್ನು ಕೊಡುತ್ತೆ. ಓಕೆನಾ? ಅದು ಯಾವ ರೀತಿ ಮಾಡ್ಕೊಳ್ಳೋದು ಮನೆ ಮುಖ್ಯ ದ್ವಾರದಲ್ಲಿ ಅಂತ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರು ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಳ್ತೀನಿ. ಗೈಸ್, ಏನಪ್ಪ ಅಂತಂದರೆ, ನಾವು ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ
ಆಯಿತಾ. ಈ ರೀತಿ ಒಂದು ಚಿಕ್ಕ ಪುಟ್ಟ ತಂತ್ರಗಳಾಗಿರಬಹುದು, ಪರಿಹಾರಗಳಾಗಿರಬಹುದು, ಈ ರೀತಿ ನಾವು ಮಾಡಬೇಕು ಅಂತ ಅಂದರೆ ನಾವು ಒಂದು ನಂಬಿಕೆ ಇಟ್ಟು ಒಂದು ಶ್ರದ್ಧಾ ಭಕ್ತಿಯಿಂದ ನಾವು ಮಾಡಿದ್ರೆ ಬೇಗನೆ ನಿಮಗೆ ಫಲ ಅನ್ನೋದು ಸಿಗುತ್ತೆ ಆಯಿತಾ. ಇವರೇನೋ ಒಂದು ಹೇಳ್ತಾರೆ ಬಿಡು, ಅದನ್ನು ನಾವು ಮಾಡಿಬಿಟ್ರೆ ಆಗ್ಬಿಡುತ್ತಾ, ಈ ರೀತಿ ನೀವು ಮನಸ್ಥಿತಿನ ಇಟ್ಕೊಂಡು ಮಾಡಿದ್ರೆ ನಿಜವಾಗ್ಲೂ ಅದು ಒಳ್ಳೇದಾಗಲ್ಲ ಗೈಸ್ ಆಯಿತಾ. ಸುಮ್ಮನೆ ನಾವು ಕೂಡ ಏನೂ ಹೇಳೋದಿಲ್ಲ ಅಲ್ವಾ. ನನ್ನ ಚಾನಲಲ್ಲಿ ಬಂದು ಗೈಸ್ ನಾನೊಂದ್ಸಲ ಅದ್ರ ಬಗ್ಗೆ ತಿಳ್ಕೊಂಡು ಅದನ್ನು ನಾನೊಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನನಗೆ ಸಕ್ಸಸ್ಫುಲ್ ಆಯಿತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡೋದು. ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ನನ್ನ ಚಾನಲಲ್ಲಿ ಹಾಕಲ್ಲ. ಯಾಕಂದರೆ ನೀವು ಈ ವಿಡಿಯೋ ನೋಡ್ಬಿಟ್ಟು ನೀವು ಈ ಪ್ರಯೋಗನ ಮಾಡ್ತೀರಾ ಅಂತ ಅಂದ್ಕೊಳ್ರಪ್ಪ, ಸರಿನಾ. ಅವಾಗ ಏನಾಗುತ್ತೆ ಅಂತ ಅಂದರೆ ನಿಮ್ಗೇನಾದರೂ ಒಳ್ಳೆ ರಿಸಲ್ಟ್ ಸಿಗಲಿಲ್ಲ ಅಂತಂದರೆ ನನ್ನ ಚಾನಲ್ಗೆ ಬ್ಯಾಡ್ ನೇಮ್ ಅಲ್ವಾ. ನನ್ನ ಚಾನಲ್ಗೆ ನೀವು ಕಮೆಂಟ್ ಮಾಡ್ತೀರಾ ಈ ಥರ ನನಗೆ ಒಳ್ಳೆ ರಿಸಲ್ಟ್ ಬರಲಿಲ್ಲ ಅಂತ. ಸೊ ಹಾಗಾಗಿ ಆ ರೀತಿ ಎಲ್ಲ ತಪ್ಪನ್ನ ಮಾಡಬಾರ್ದು. ನಮ್ಗೇನು ಗೊತ್ತು ಅದನ್ನು ನಾವು ನಿಮಗೆ ಹೇಳಬೇಕು. ನಾವು ಒಂದ್ಸಲ ತಿಳ್ಕೊಂಡು ಒಂದ್ಸಲ ಎಕ್ಸ್ಪೆರಿಮೆಂಟ್ ಮಾಡಿ ನಮಗೆ ಸಕ್ಸಸ್ಫುಲ್ ಆಯಿತು ಅಂದರೆ ಮಾತ್ರ ನಾನು ನನ್ನ ಚಾನಲಲ್ಲಿ ಶೇರ್ ಮಾಡೋದು, ಓಕೆನಾ. ನಿಜವಾಗ್ಲೂ ಗೈಸ್ ಇವತ್ತು ಮಾಡುವಂಥ ಈ ಪರಿಹಾರ 100ಗೆ 1000% ಅಷ್ಟು ರಿಸಲ್ಟನ್ನು ಕೊಡುತ್ತೆ. ಒಮ್ಮೆ ಟ್ರೈ ಮಾಡಿ. ಬೇಕಾದರೆ ನೀವು ಇವತ್ತು ಮಾಡಿಬಿಟ್ಟು ಅದನ್ನು ನೀವು ನಾಳೆಯಿಂದಲೇ ನೋಡಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ನೀವು ಸುಧಾರಣೆ ಆಗ್ತಾ ಹೋಗ್ತೀರಾ. ಏನೇ ಒಂದು ಸಮಸ್ಯೆನಲ್ಲಿ ನೀವು ಬಳಲ್ತಾ ಇದ್ರು ಕೂಡ ಸ್ವಲ್ಪ ಸುಧಾರಣೆಯಾಗಿ ಹೋಗ್ತೀರಾ, ಓಕೆನಾ. ಓಕೆ, ಬನ್ನಿ ಅದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ. ಇವತ್ತು ಮಾಮೂಲಿ ಎದ್ದು ಎಲ್ಲರೂ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡ್ಕೊಂಡಿರ್ತೀರಾ ಅಲ್ವಾ. ಸೊ ಸಂಜೆ ಒಳಗಡೆ ನೀವೇನು ಮಾಡಬೇಕು ಅಂತ ಅಂದರೆ ಒಂದು ಕೆಂಪುದೊಂದು ಬಟ್ಟೆನ ತಗೋಬೇಕಾಗುತ್ತೆ, ಸರಿನಾ. ಈ ಪರಿಹಾರ ಮಾಡ್ಕೊಳ್ಳೋಕ್ಕೆ ಒಂದು ಚಿಕ್ಕದೊಂದು ಕೆಂಪು ಬಟ್ಟೆನ ತಗೊಳ್ಳಿ. ಕೆಂಪು ಬಟ್ಟೆನ ತಗೊಂಡು 1 ಟೇಬಲ್ ಸ್ಪೂನ್ ಅಂದರೆ 1 ಸ್ಪೂನ್ ಅಷ್ಟು ಕಲ್ಲುಪ್ಪನ್ನ ನೀವು ಆ ಬಟ್ಟೆ ಒಳಗಡೆ ಹಾಕಬೇಕು, ಸರಿನಾ. ಹಾಕ್ಬಿಟ್ಟು ನೀವು ಅದ್ರ ಮೇಲೆ ಗೈಸ್ ನೀವು 2 ಲವಂಗ ಹಾಗೆಯೇ 2 ಏಲಕ್ಕಿನ ನೀವು ಇಡಬೇಕಾಗತ್ತೆ ಅದ್ರ ಮೇಲೆ, ಸರಿನಾ. ಇಟ್ಟುಬಿಟ್ಟು ಅದ್ರ ಜೊತೆಗೆ ನೀವು ₹1 ಕಾಯಿನನ್ನು ಹಾಕಬೇಕಾಗತ್ತೆ, ಸರಿನಾ. ₹1 ಕಾಯಿನ್ ಹಾಕಿ ಕಲ್ಲುಪ್ಪು ಹಾಕಿ ಫಸ್ಟು ಅದ್ರ ಮೇಲೆ 2 ಲವಂಗ 2 ಏಲಕ್ಕಿ ಹಾಗೆಯೇ ₹1 ಕಾಯಿನ್ನ ಹಾಕ್ಬಿಟ್ಟು ಅದ್ರ ಮೇಲೆ ಚಿಟಿಕಿ ಅರಿಶಿನ ಮತ್ತು ಚಿಟಿಕಿ ಕುಂಕುಮನ ನೀವು ಹಾಕಬೇಕು. ಹಾಗೆಯೇ ಸ್ವಲ್ಪ ಅಕ್ಷತೆನ ಮಾಡ್ಕೊಳ್ಳಿ. ಹಳೆದೆಲ್ಲ ಯೂಸ್ ಮಾಡಕ್ಕೆ ಹೋಗ್ಬಿಡಿ, ಅಕ್ಷತೆನ ಹೊಸದನ್ನ ನೀವು ಯೂಸ್ ಮಾಡ್ಕೋಬೇಕು. ಅಕ್ಷತೆನ ನೀವು ತಗೊಂಡು ಅದಕ್ಕೆ ಸ್ವಲ್ಪ ಹಾಕ್ಬಿಟ್ಟು ನೀವು ಆ ಗಂಟನ್ನ ಕಟ್ಕೋಬೇಕು. ಕಟ್ಟಿಬಿಟ್ಟು ನೀವು ಫಸ್ಟು ನೀವು ದೇವ್ರ ಮನೆಯಲ್ಲಿ ಇಟ್ಟುಬಿಟ್ಟು ಅದನ್ನು ಪೂಜೆ ಮಾಡ್ಕೊಳ್ಳಿ ಆಯಿತಾ. ಸಂಕಲ್ಪನ ಮಾಡ್ಕೊಳ್ಳಿ. ನಮ್ಮ ಮನೆಯಲ್ಲಿ ಯಾವುದೇ ಒಂದು ಕೆಟ್ಟ ಶಕ್ತಿ ಇದ್ದರೆ ಅದು ನಮ್ಮ ಮನೆಯಿಂದ ಹೊರಗಡೆ ಹೋಗಲಿ. ನಮ್ಮ ಮನೆಗೆ ಅಂದರೆ ಏಳಿಗೆ ಆಗಲಿ, ಸಮೃದ್ಧಿ ಆಗಲಿ, ನಮ್ಮ ಮನೆ ವೃದ್ಧಿ ಆಗಲಿ, ಧನಪ್ರಾಪ್ತಿ ಆಗಲಿ, ಧನಾಗಮನ ಆಗಲಿ, ಅಖಂಡ ಐಶ್ವರ್ಯ ನಮ್ಮ ಮನೆಯಲ್ಲಿ ತುಂಬಿರಲಿ ಅಂತ ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಇಟ್ಕೊಂಡು ಅದನ್ನು ಸಂಕಲ್ಪ ಮಾಡಿಕೊಂಡು ಅದಕ್ಕೂ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಅರಿಶಿನ ಕುಂಕುಮ ಹಾಕ್ಬಿಟ್ಟು ಹಾಗೆಯೇ ಒಂದು ಹೂವನ್ನ ಮುಡಿಸಿ ಆಯಿತಾ. ಅಂದರೆ ಒಂದು ಕೆಂಪು ಹೂವು ಮುಡಿಸಿದ್ರೆ ತುಂಬಾ ಒಳ್ಳೆಯದು. ಆ ಹೂವನ್ನ ಮುಡಿಸ್ಬಿಟ್ಟು ಅದಕ್ಕೆ ಧೂಪ ದೀಪಗಳಿಂದ ಅದನ್ನು ಆರತಿ ಮಾಡಿ ಆಯಿತಾ. ಆರತಿ ಮಾಡಿಬಿಟ್ಟು ಸಂಕಲ್ಪನ ಮಾಡಿಕೊಂಡು ಒಳ್ಳೆ ಮನಸ್ಸಿಂದ ಅದನ್ನು ನೀವು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಅದನ್ನು ಕಟ್ಟಬೇಕು, ಸರಿನಾ. ಕಟ್ಟಿಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಗೈಸ್ ಈವ್ನಿಂಗ್ ಒಳಗಡೆ ಒಂದು ಕಲ್ಲುಪ್ಪನ್ನ ಅಂದರೆ ಒಂದು ಇಡಿಯಷ್ಟು ಕಲ್ಲುಪ್ಪನ್ನ ತಗೊಳ್ಳಿ, ಸರಿನಾ. ಎಡಗೈನಲ್ಲಿ ತಗೊಳ್ಳಿ. ಅದನ್ನು ತಗೊಂಡು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ 3 ಸಲ ಅದನ್ನು ಇಳಿನ ತೆಗಿಬೇಕು. ಅಂದರೆ ಈ ಗಂಟೆಲ್ಲ ಕಟ್ಟಾದ್ಮೇಲೆ ನೀವು ಪೂಜೆ ಎಲ್ಲ ಮಾಡ್ಕೋತೀರಲ್ವ, ಸಂಜೆ ಪೂಜೆ ಎಲ್ಲ ಮಾಡಾದ್ಮೇಲೆ ಈ ಗಂಟೆನ ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ಕಟ್ಟಿಬಿಟ್ಟು ಒಂದು ಕೈಯಲ್ಲಿ ಒಂದು ಇಡಿಯಷ್ಟು ಎಡಗೈಲಿ ಒಂದು ಇಡಿಯಷ್ಟು ಕಲ್ಲುಪ್ಪನ್ನ ತಗೊಂಡು ನಿಮ್ಮ ಮನೆ ಮುಖ್ಯ ದ್ವಾರಕ್ಕೆ 3 ಸಲ ದೃಷ್ಟಿನ ತೆಗಿಬೇಕಾಗತ್ತೆ, ಸರಿನಾ. ತೆಗೆದುಬಿಟ್ಟು ಯಾವುದಾದ್ರೂ ಗಿಡ ಇದ್ದರೆ ಆ ಸೈಡ್ ಅದನ್ನು ಹಾಕ್ಬಿಡಿ, ಸರಿನಾ. ಹಾಕ್ಬಿಟ್ರೆ ನಿಮಗೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ದೃಷ್ಟಿ ದೋಷ ಏನೇ ಇದ್ರೂ ಕೂಡ ಅಂದರೆ ಜನಗಳದ್ದು ದೃಷ್ಟಿ ಇರುತ್ತೆ ಅಲ್ವಾ, ಅದೆಲ್ಲ ನಿವಾರಣೆ ಆಗುತ್ತೆ. ಈ ಗಂಟನ್ನ ನೀವು ಕಟ್ಟೋದ್ರಿಂದ ನಿಮ್ಮ ಮನೆಯಲ್ಲಿ ಇರುವಂಥ ಕೆಟ್ಟ ಶಕ್ತಿಗಳು ಮನೆಯ ಒಳಗಡೆ ಬರಬೇಕು ಇದ್ದರೆ ಅಕಸ್ಮಾತ್ ಮನೆ ಒಳಗಡೆ ಅದು ಹೊರಗಡೆ ಹೊರಟೋಗುತ್ತೆ. ಅಕಸ್ಮಾತ್ ಕೆಟ್ಟ ಶಕ್ತಿಗಳು ಬರಬೇಕು ಅಂತ ಅಂದರೆ ಅದು ಬಂದು ಆ ಕೆಂಪು ಗಂಟು ಕಟ್ಟಿರ್ತೀರಾ ಅಲ್ವಾ. ಸೊ ಹಾಗಾಗಿ ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ನಿಮ್ಮ ಮನೆ ಒಳಗಡೆ ಪ್ರವೇಶನ ಮಾಡೋದಿಲ್ಲ. ಮತ್ತು ಮಹಾಲಕ್ಷ್ಮಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ, ಸರಿನಾ. ಹಾಗೆ ಇನ್ನೊಂದು ಹೇಳ್ತೀನಿ ಗೈಸ್, ನೀವು ಯಾವಾಗಲೂ ಅಷ್ಟೇ ಶುಕ್ರವಾರ ಆಗಿರಬಹುದು, ಅಮಾವಾಸ್ಯೆ ಹುಣ್ಣಿಮೆ ಆಗಿರಬಹುದು, ಇಲ್ಲ ಡೈಲಿ ಕೂಡ ಅಷ್ಟೇ ಒಂದು ಚಿಟಿಕಿ ಅರಿಶಿನ ಮತ್ತು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೊಂಡು ನೀವು ಮನೆನ ಒರೆಸೋದ್ರಿಂದ ನಿಜವಾಗ್ಲೂ ಒಂದು ನೆಗೆಟಿವಿಟಿ ಅನ್ನೋದು ನಿಮ್ಮ ಮನೆಯಲ್ಲಿ ಇದ್ದರೆ ಅದು ಕೂಡ ಹೊರಗಡೆ ಹೋಗುತ್ತೆ, ಸರಿನಾ. ಇದನ್ನು ದಯವಿಟ್ಟು ಎಲ್ಲರೂ ಕೂಡ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಯಾಕಂದರೆ ಶಿವರಾತ್ರಿ ಆದಮೇಲೆ ಬಂದಿರುವ ಅಮಾವಾಸ್ಯೆ ಅಲ್ವಾ, ಅದು ಅಲ್ಲದೆ ಶುಕ್ರವಾರ ಬಂದಿರೋ ಅಮಾವಾಸ್ಯೆ ಮತ್ತು ಮಹಾಲಕ್ಷ್ಮಿ ವಾರ ಅಲ್ವಾ. ಸೊ ಅತಿ ಬೇಗ ನಿಮಗೆ ಶೀಘ್ರವಾಗಿ ಇದು ಫಲನ ನೀಡುತ್ತೆ. ಬೇಕಾದರೆ ನೀವು ಇವತ್ತು ಮಾಡಿಕೊಂಡು ಅದನ್ನು ಬೇಕಾದ್ರೆ ನಾಳೆಯಿಂದ ನೋಡಿ ನಿಮ್ಮ ಮನೆಯಲ್ಲಿ ಸ್ವಲ್ಪ ಸುಧಾರಣೆ ಆಗ್ತಾ ಹೋಗುತ್ತೆ. ಯಾಕಂದರೆ ನಾನು ಕೂಡ ಇದನ್ನು ಟ್ರೈ ಮಾಡಿದ್ದೀನಿ, ನನಗೂ ಕೂಡ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಸೊ ಹಾಗಾಗಿ ನೀವೆಲ್ಲ ನನ್ನ ಫ್ಯಾಮಿಲಿ ಅಂತಂದಮೇಲೆ ನಾನು ಶೇರ್ ಮಾಡಬೇಕು ಅಲ್ವಾ. ನಂಗೆ ಗೊತ್ತಿರೋದು ನನಗೇನು ಗೊತ್ತು ಅದನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆದರೆ ನೀವು ಒಂದು
ಒಳ್ಳೆ ಮನಸ್ಸಿಂದ ಶ್ರದ್ಧಾ ಭಕ್ತಿಯಿಂದ ನಂಬಿಕೆ ಇಟ್ಟು ಈ ಪೂಜೆನ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಫಲ ಅನ್ನೋದು ಸಿಗುತ್ತೆ ಗೈಸ್. ಓಕೆನಾ? ಇದೇ ರೀತಿ ನಾನು ಹಲವಾರು ವಿಡಿಯೋಸ್ನ ಹಾಕಿದ್ದೀನಿ. ಎಲ್ಲದರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಶೇರ್ ಮಾಡ್ತೀನಿ. ಅದನ್ನೊಂದ್ಸಲ ಚೆಕ್ ಮಾಡಿಕೊಂಡು ನೀವು ಕೂಡ ಈ ಥರ ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡಿಕೊಂಡು ನಿಮ್ಮ ಮನೆನ ಒಂದು ಸುಧಾರಣೆ ಆಗಬೇಕು. ಯಾವುದೇ ರೀತಿ ನಿಮಗೆ ಕಷ್ಟದಲ್ಲಿ ಬಳಲ್ತಿದ್ರೆ ಒಂದು ರೀತಿ ಸುಧಾರಣೆ ಆಗೋ ರೀತಿ ಮಾಡ್ಕೊಳ್ಳೋ ಜವಾಬ್ದಾರಿ ನಿಮ್ಮ ಕೈಲಿರುತ್ತೆ. ಸರಿನಾ? ಸೊ ಹಾಗಾಗಿ ಈ ರೀತಿ ಚಿಕ್ಕ ಪುಟ್ಟ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನಾನು ಯಾವುದೇ ಒಂದು ವಿಡಿಯೋಸ್ನ ಹಾಕಿದ್ರೂ ಕೂಡ ನೋಟಿಫಿಕೇಶನ್ ಬರುತ್ತೆ ನಿಮಗೆ. ಅವಾಗ ನೀವು ಆರಾಮಾಗಿ ಅದನ್ನು ಚೆಕ್ ಮಾಡಿಕೊಂಡು ನೀವು ಕೂಡ ಈ ರೀತಿ ಪರಿಹಾರಗಳನ್ನ ಮಾಡ್ಕೊಳ್ಬೋದು. ಹಾಗೆಯೇ ಇದು ಉಪಯುಕ್ತ ಅಂತ ಅನಿಸಿದ್ರೆ ನಿಮಗೆ ಈ ವಿಡಿಯೋ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಹಾಗಾದರೆ ಆದಷ್ಟು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬೈ ಬೈ, ಸಿ ಯು, ಟೇಕ್ ಕೇರ್.